ನಮಸ್ತೆ. ಅಮ್ಮನ ಕೈ ರುಚಿಗೆ ಅಪ್ಪನ ಅಡುಗೆ ಹೊತ್ತು. ಹೊರಗಡೆ ಬಂದಿದ್ವಿ. ಸಿಗಂದೂರು, ಚಳಿ, ಮಳೆ ಬರ್ತಾಯಿದೆ. ಫ್ಯಾಮಿಲಿಯಲ್ಲಿದ್ದಾರೆ. ಹೋಟ್ಲಿಗೆ ಹೋದ್ರು ದುಡ್ಡು ಖರ್ಚು ಯಾಕೆ ಬೇಕು ಅಂಥೇಳಿ ನಾವೇ ಮಾಡೋಣ, ಒಂದು ಯೂಟ್ಯೂಬಿಗಾದರೂ ವೀಡಿಯೋ ಆಗುತ್ತೆ ಅಂಥೇಳಿ ಇವತ್ತು ಬೋಂಡ ಮಾಡ್ತಾಯಿದ್ದೀನಿ ನೋಡಿ. ಇದು ಕಡಲೆ ಹಿಟ್ಟು, ಉಪ್ಪು, ಸೋಡಾ, ಮೆಣಸಿಕಾಯಿ, ಎಣ್ಣೆ, ನೀರು. ಈಗ ಸ್ಟವ್ ಹಚ್ಚಿ ಮಾಡೋದೆ. ಪ್ರಶಾಂತವಾದ ವಾತಾವರಣದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ. ಎಲ್ಲರೂ ನಿಮ್ಮ ಮನೇಲಿ ಮಲಾಡ್ತೀರಾ, ಆದರೂ ತೋರ್ಸೋಣಲ್ಲ. ನಾವು ತೋರಿಸ್ಕೊತೀವಿ. ಯಾಕೆಂದರೆ ಗಂಡಸ್ರದ್ದು ಹಣೆ ಬರ ಏನಂದರೆ ತೋರ್ಸೋಕೆ ಹೋಗಲ್ಲ. ತೋರಿಸಿದ್ರೆ ನಾಳೆ ಬೆಳಗ್ಗೆ ಅಡುಗೆ ಮಾಡು ಅಂತ ಹಿಡ್ಕೊಂತಾರೆ ಅಂತೇಳಿ ಯಾರು ಪಾಪ ಗಂಡಸ್ರು ಅಷ್ಟು ಧೈರ್ಯ ಮಾಡ್ಕೊಂಡು ಮುಂದೆ ಬರಲ್ಲ. ವಿಧಿ ಇಲ್ಲ, ನಾನು ಸಿಗೋಕ್ಕೆ ಹೋಗ್ಬಿಡ್ತೀನಿ, ನಾನು ಮಾಡ್ತಾಯಿದ್ದೀನಿ. ಬನ್ನಿ, ಇಷ್ಟ ಆದರೆ ಕಂಟಿನ್ಯೂಟಿ ಮಾಡಿ, ಇಲ್ಲ ಅಂದರೆ ಬೆಲ್ ಹೊಡೆದು ಮುಂದಕ್ಕೆ ಹೋಗ್ತಾರೆ ಅಷ್ಟು. ಫಸ್ಟು ಕೈ ತಗೊಂಬಿಡ. ಈಗ ಭಟ್ರು ಹೆಂಗಿರ್ತಾರೆ ಹಂಗೆ ಇರ್ಬೇಕಲ್ಲ ನಾವು. ಈಗ ಇದು ಸೋಡಾ ಪುಡಿ ಸಾಕು. ಉಪ್ಪು ರುಚಿ ತಕ್ಕಷ್ಟು ಸಾಕಲ್ಲ, ಸಾಕಲ್ಲ. ಹಾಂ, ನೀರು ಹಾಕ್ಯಂತೀನಿ. ಈ ಥರ ಬರೋ ಟೈಪಲ್ಲಿ ಹೊಡಿಬೇಕಿನ್ನ. ಇದು ಗಂಡಸ್ರಿಗೆ ಮಾತ್ರ ವೀಡಿಯೋ, ಹೆಂಗಸ್ರು ಯಾರು ದಯವಿಟ್ಟು ನೋಡಬೇಡಿ. ಗಂಡಸರು ಹೆಂಗಸ್ರು ನೋಡ್ಕೊಬೇಡಿ ದಯವಿಟ್ಟು. ಇದನ್ನು ಅವ್ರಿಗೆ ಟ್ಯಾಗ್ ಮಾಡಿ. ಬಿಡ್ಲ ಕದ ಎಣ್ಣೆ ನೋಡಿ ಈ ಥರ. ಮೆಣಸಿಕಾಯನ್ನ ಯಾಕೆ ಮೆಣಸಿಕಾಯಿ ನಾನು ಯಾಕೆ ಈ ಥರ ಮಾಡ್ತೀನಿ ಅಂತಂದರೆ, 2 ಪೀಸನ್ನು ಬೇಯಲ್ಲ ಅಂತ. ಇದಾದರೆ ಒಳ್ಳೆ ಚೆನ್ನಾಗಿ ಬೇಯುತ್ತೆ. ಈ ಹೆಂಗಸರು ಇಷ್ಟು ಜನ ಇದ್ದು ನನ್ನ ಕೈಯಲ್ಲಿ ಮಾಡಿಸ್ತೀರಲ್ಲ, ಇವ್ರಿಗೆ ಒಳ್ಳೇದಾಗುತ್ತಾ? ಹಾಂ, ದೇವ್ರ ಮೆಸ್ತಾನ ಇವರಿಗೆ. ಹಾಂ, ಯಾರದು ಕಟ್ ಮಾಡು. ಜಾಲ್ರಿ ಅನ್ನೋದು ಬೇಕು. ಜಾಲ್ರಿ ಅನ್ನೋದು ಇಲ್ಲ. ಈ ಹೊಸ ಸಂಸಾರ ಮಾಡ್ಕೊಂಬಂದಾಗ ಕದ್ದು ಬಿಡ ಬಂದಿರ್ತಾರಲ್ಲ ಗಂಡ ಹೆಂಡ್ತಿ, ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಪಾಪ ಒಂದಿದ್ರು ಒಂದಿರಲ್ಲ. ಆ ಥರ ನನ್ನ ಹೆಂಡ್ತಿ ಯೂಟ್ಯೂಬ್ ಚಾನಲ್ ಹೋಗಿ ಹಿಂಗಾಗಿದೆ. ಆಯ್ತು ಆಯ್ತು, ಇರಲಿ. ಕಟ್ಟಿಂಗು ಪೇಸ್ಟಿಂಗು ಯಾವ ನಮ್ಮ ಕೈಲೇ ಇರೋದು. ನಾವು ಅಲ್ಲಿ ಏನು ಬೇಕಲ್ಲ ಹೇಳ್ಕೊತೀವಿ. ಏನದ ಡ್ರೈ ಆದರೆ ಚೆನ್ನಾಗಿರುತ್ತೆ. ಮೆಣಸಿಕಾಯಿ ಬೇಯಬೇಕು. ಹೋಟ್ಲಾಗ ತಿನ್ನೋಕೆ ಮಾಡಬೇಕು. ಚಳಿಗೆ ಅದು ಗರ್ ಅಂತ ತರಬೇಕು, ಗರಂ ಗರಂ. ಈಗ ಸ್ಟವ್ ಆಫ್ ಸ್ಟವ್ ಆಫ್ ಮಾಡ್ತೀನಿ. ಫಸ್ಟು ನೀನು ತಿಂದು ಬದುಕಿದ್ರೆ ನಾನು ತಿಂತೀನಿ. ಚೆನ್ನಾಗಿದೆ.
ಸರಿ ನಿಜವಾಗ್ಲೂ ಹಂಗಾದ್ರೆ ಇನ್ನೊಂದು ತಿನ್ನು ಹಂಗಾದ್ರೆ ಸರಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಐತೆ. ಹಾಂ ಓಕೆ ಚೆನ್ನಾಗಿದೆ. ತಿನ್ಬೋದಾ? ಗರಂ ಅಂತ ತಿನ್ಬೋದಾ? ತಿನ್ಬೋದು. ಸೂಪರ್, ಥ್ಯಾಂಕ್ ಯು. ನಮಸ್ತೆ. ಇವತ್ತಿನ ಒಂದು ವಿಡಿಯೋ ನಾನು ಮಾಡಿರ್ತಕ್ಕಂಥ ಬೋಂಡ ಅದು ನಿಮಗೆ ಇಷ್ಟ ಆಗಿದ್ದರೆ, ಅದು ನೀವೇನು ತಿಂದಿಲ್ಲ ಪಾಪ, ನೋಡಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ನ ಇನ್ಬಾಕ್ಸಲ್ಲಿ ಹಾಕಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ನನ್ನ ಹೆಂಡ್ತಿ ಸಿಗ್ತಾಳೆ, ನಾನಂತೂ ಮಾಡಲ್ಲ ಇನ್ನೊಂದು ವಿಡಿಯೋನ. ದಯವಿಟ್ಟು ಧನ್ಯವಾದಗಳು.